ಈ ನಮ್ಮಲ್ಲಿ ಪಂಚಗಟ್ಟಿ ಸ್ವಾಮಿ ಅಂತಿದ್ರು. ಅವ್ರ ಕೈಯಾಗ ಕಲ್ತವ್ರು ಎಲ್ಲರೂ ದೊಡ್ಡ ದೊಡ್ಡ ಸಾಹೇಬರಾಗಿದ್ರು. ಅವ್ರು ಇದ್ದಲ್ಲಿ ಬಂದು ಅವ್ರು ನಮಸ್ಕಾರ ಮಾಡಿಬಿಟ್ಟಿದ್ರು, ಅವ್ರು ಹಾಕಿದ್ರು. ಈಗ ಸ್ವಾಮಿಗಳು ರಾಜಕೀಯ ಅವ್ರ ಬೆಂಡ್ ಹತ್ತಿ ಹೊಟ್ಟಾವು, ಆಫೀಸರು ರಾಜಕೀಯ ಅವ್ರ ಬೆಂಡ್ ಹತ್ತಿ ಹೊಟ್ಟಾವು, ಸಾಲಿ ಕಲಿಸು ಮಾಸ್ತರ್ಗಳು ಅವ್ರು ರಾಜಕೀಯ ಅವ್ರು ಮಾಡಿ ಅವ್ರು ರಾಜಕೀಯ ಮಾಡ್ತಿರ್ತಾರೆ. ಆದ್ರೆ ರಾಜಕೀಯ ಯಾರು ಮಾಡಬೇಕು? ರಾಡ್ಯಾಗ ಬಿದ್ದವರು, ಒಬ್ಬರು ಗಂಟು ಗಂಟು ಮಾಡೋರು, ಆ ಸುಳ್ಳು ಹೇಳೋರು, ಕಾಳು ಹೇಳೋರು ಅವ್ರು ಮಾಡ್ತಾರೆ. ರಾಜಕೀಯ ಮಾಡೋರು ಅವರು. ಆದ್ರೆ ಶಿಕ್ಷಣ ಕಲಿಸುವಂಥ ಶಿಕ್ಷಕರು, ಸಮಾಜದ ಮಾರ್ಗ ತೋರಿಸುವಂಥ ಮಠದ ಗುರುಗಳು, ಇವರೆಲ್ಲ ಅಡ್ಡದಾರಿ ಹೊರತಾರೋ. ಇವ್ರ ದಾರಿ ಕರ್ಕೊಂಬರೋರು ಯಾರು? ಇವ್ರ ದಾರಿ ಕರ್ಕೊಂಬರೋರು ಯಾರು? ಇನ್ನು ಏನಾರ ನಿಮ್ಮಂಥವ್ದ ಯುವಕರು ತಯಾರಾಗಿ ಹೊಸತನವನ್ನು ಹುಟ್ಟು ಹಾಕಿ ಒಂದು ಹೊಸ ಸಮಾಜನ ಕಟ್ಟುವಂಥ ಅಂಥವ್ರು ನೀವು ಆದರೆ ಒಂದು ಏನಾಗಿ ನಮ್ಮ ಮಂದಿ ಕೂಡಿದಕ್ಕೂ ಸ್ವಾರ್ಥ ಆಕೈತಿ, ಒಂದು ಫಂಕ್ಷನ್ ಮಾಡಿದ್ರು ಸ್ವಾರ್ಥ ಆಕೈತಿ. ಅದಕ್ಕೆ ನೀವೆಲ್ಲರೂ ಅಂತ ಒಂದು ಸಮಾಜ ಕಟ್ಟ. ಇನ್ನೋಡು ಆ ಸುರಗಿರಿ ಬೆಟ್ಟದಾಗ ಅವ್ರನ್ನೆಲ್ಲ ಗುರುರಾಜ್ ಹೊಸಕೋಟೆನ ಫಸ್ಟ್ ಕರ್ಕೊಂಡು ಹಿಡಿದ್ರು. ಇಲ್ಲೇ ಕುಂದ್ರಗಿ ಅಂತ ಸುರಗಿರಿ ಬೆಟ್ಟ ಸರ್ ಕರ್ನಾಟಕದ ಹೋದಾಗ ನಾ ಇಲ್ಲೊಂದು ಮಾತು ಹೇಳಿದ್ದೆ. ಅವಾಗ 70 ದಿವಸ ನಾವೊಂದು ಮಾತು ಹೇಳಿದ್ದೆ. ಏನು ಅಂದರೆ ಅಲ್ಲಿನ ವಾದಗಳೇನೋ ಆ ಬೆಟ್ಟ ಭಾಳ ಚಂದ ಕಾಣ್ತಿ, ಆ ಗುಡಿ ಎಲ್ಲ ಚಂದ. ಇದು ನನಗೆ ನಡೆಸಿದ ಮಟ್ಟಿಗೆ ಮುಂದೆ ಮೈಸೂರನ ಚಾಮುಂಡಿ ಹಬ್ಬದ ಬೆಟ್ಟ ಹೆಂಗೆ ಆಕೈತಿ, ಇದು ಹಂಗೆ ಆಕೈತಿ ಅಂತ ನಾವು ಅಂದು ಬಂದಿದ್ದೇವೆ ಅಂತ. ಇವತ್ತು ಆ ಮಂದಿ ನೋಡಿದ್ರು, ಅಲ್ಲಿ ಜನ ನೋಡಿದ್ರೆ, ಇಲ್ಲೆಲ್ಲ ಮುಂಜಾನೆ ಟೆಂಪು ಹೋಗೋದು ನೋಡಿದ್ರು, ಏನು ಅದ್ಭುತ ಶಕ್ತಿ ಆಗೈತೆ ಅಲ್ಲಿ ಅಂತ ಒಂದು ಹುಟ್ಟಾಗ್ತದೆ. ಈಗೆಲ್ಲ ಈಗ ಇಂಥದಕ್ಕೆ ಆ ಫ್ಯಾಕ್ಟ್ರಿ ಅವ್ರು ಕೇಳಿದ್ದೀವಿ. ಎಲ್ಲ ಫ್ಯಾಕ್ಟ್ರಿಗಳು ಕಬ್ಬು ಕೊಡ್ತಾರೆ, ರೈತರು ಕಬ್ಬು ಕೊಡ್ತಾರೆ ಫ್ಯಾಕ್ಟ್ರಿಗಳಿಗೆ. ಅಲ್ಲಿ ಕಬ್ಬು ಕೊಡುವಲ್ಲಿ ಆ ಫ್ಯಾಕ್ಟ್ರಿ ರೈತರಿಗೆ ಇವತ್ತಿಗೂ ಕಬ್ಬಿನ ಬಿಲ್ ಇಲ್ಲ. ಕೇಳೋರು ಯಾರು ಕೇಳಿದ್ರು? ಧ್ವನಿಯಿಲ್ಲ. ಒಟ್ಟರು ಫ್ಯಾಕ್ಟ್ರಿ ಇದ್ದವರು MP MLA ಅದಾರು, ಅವ್ರನ್ನ ಯಾರು ಹೇಳ್ಬೇಕು? ಅವ್ರನ್ನ ಯಾರು ಕೇಳಬೇಕು? ಹಿಂಗೆ ಆಗಿಬಿಟ್ಟೈತಿ. ಊರು ಹಿರಿಯರ ಗಂಟು ಕಪ್ಪು ಮಾಡಿದ್ರು ಯಾರು ಕೇಳೋದೈತಿ. ಹಂಗಾಗಿಬಿಟ್ಟೈತೆ ಅಲ್ಲೆಲ್ಲ. ಇದು ದುಮ್ ಅಂತ ದುಮ್ಮಾನ, ಹಿಂಗಾಗ್ಬಿಟ್ಟು ದಿನಮಾನ. ಎಲ್ಲರೂ ಅಂತಾರು ರೊಕ್ಕ ಯಾರ ಜನ್ಮಕ್ಕೂ ಇಲ್ಲೋ ಸಂಚ ಹೇಳಿದ ಹಂಗಾಗಿಬಿಟ್ಟೈತಿ. ಈ ದಿನಮಾನದೊಳಗೆ ನಾವು ನೀವು ಈ ದಂಡಿ ಕಾಣೋದು ಹೆಂಗೆ ಅಂತ ಹೇಳೋದಕ್ಕೆ ಒಂದು ನಮ್ಮ ಹಿಂದಿನ ಮಾತಾಡ್ತಿರ್ತಾರೆ. ಇದೇನು ಈ ಆಕಾರ ನೋಡಿದ್ರೆ ನಾವೇನು ಮುಂದೆ ದಂಡಿ ಕಾಣೋದಿಲ್ಲ, ಯುವಕರೆಲ್ಲ ಇನ್ನೇನು ನಡುವ ಮುಳುಗ್ತಾರೋ ಅಂತ ಹೇಳಿ ಚಿಂತೆ ಮಾಡಾಕಿದ್ದೀನಿ. ಒಂದೇ ಜಾತಿ ಅವರು ಎಲ್ಲ ಜಾತಿಯವರು ಚಿಂತೆ ಮಾಡ್ತಾರೆ. ನಿಮ್ಮೊಂದು ಹೇಳ್ತೀನಿ, ಜಾತಿ ಒಳಗೆ ಏನೂ ಇಲ್ಲ, ಎಲ್ಲರೂ ಕೂಡಿ ಬಾಳಿ ಬದುಕುದ. ನಿಮ್ಮೊಂದು ಹೇಳ್ತೀನಿ, ಯಾವುದೇ ದೇವ್ರ ಜಾತ್ರೆ ಮಾಡಿದ್ರೆ ಎಲ್ಲ ಜಾತಿಯವ್ರು ಕೂಡಿ ಮಾಡಿದ್ರೆ ಜಾತ್ರೆ ಆಕೈತಿ, ಒಂದೇ ಜಾತಿಯವ್ರು ಕೂಡಿ ಮಾಡಿದ್ರೆ ಜಗಳ ಆಕೈತಿ. ಅದಕ್ಕೆ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಧರ್ಮದವ್ರು ಕೂಡಿ ಇದೆ ಒಂದು ಸಮ್ಮೇಳನ ಆಕೈತಿ, ಸಂಗಮ ಆಕೈತಿ, ಭಾವ ಸಂಗಮ ಆಕೈತಿ. ಇದೆಲ್ಲ ನಾವು ಕೂಡಿ ಬದುಕುವಂಥ ಒಂದು ಅದ್ಭುತ ಶಕ್ತಿ ಆಕೈತಿ. ಈ ಶಕ್ತಿನ ಒಗತ್ತಾಗಿ ಬಳಸ್ಕೊಂಡು ನೀವೆಲ್ಲ ಪತ್ರಕರ್ತರಿದ್ರಿ, ಏನೇನೋ ಸಮಾಜಕ್ಕೆ ಏನೇನೋ ಕೊಡುಗೆ ಕೊಡ್ಬೇಕಂತೇಳಿ ಕನಸು ಹೊತ್ಕೊಂಡು ಬಂದಿರಿ. ಮುಂದೆ ನಿಮ್ಮ ಕನಸು ಎಲ್ಲ ನನಸಾಗಲಿ, ಆ ಭಗವಂತ ನಡೆಸಿಕೊಡ್ಲಿ ಅಂತೇಳಿ ನನಗೆ ಒಂದೆರಡು ಮಾತಾಡೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.